My dear students, welcome to my channel Dhanush Talk for class 9th subject science model question paper March 2024. ಇದರಲ್ಲಿ ನಾನು ಭೌತ ವಿಜ್ಞಾನ ಅಂದರೆ ಭಾಗ ಎ ಅದರಲ್ಲಿ ಬರೋವಂಥ ಒಂದು MCQ ಮತ್ತು ಕ್ವೆಶನ್ ಆನ್ಸರಿಗೆ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಪೇಜಲ್ಲಿ ವಿದ್ಯಾರ್ಥಿಗಳು ಏನು ಇಲ್ಲಿ ಫಿಲ್ ಮಾಡಬೇಕು ಮತ್ತು ಇನ್ವಿಜಿಲೇಟರ್ಸ್ ಫಿಲ್ ಮಾಡೋ ಅಂಥದ್ದು ಫಸ್ಟ್ ಪೇಜಲ್ಲಿರುತ್ತೆ. ಸೆಕೆಂಡ್ ಪೇಜ್ ಭಾಗ ಎ ಭೌತ ವಿಜ್ಞಾನ MCQ ಕ್ವೆಶನ್ನು. ಫಸ್ಟ್ ಕ್ವೆಶನ್ನು ಬಲದ SI ಏಕಮಾನ ಕೇಳಿದ್ದಾರೆ. ಆಪ್ಷನ್ ಸಿ ಆನ್ಸರ್ ನ್ಯೂಟನ್. ಮತ್ತು ಬಿಯಲ್ಲಿ ಸೆಕೆಂಡ್ ಕ್ವೆಶನ್ನು ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಕೇಳಿದ್ದಾರೆ. ಆಪ್ಷನ್ ಸಿ ಆನ್ಸರ್ 9.8 ms-2. ದೆನ್ ಮೂರನೇ ಕ್ವೆಶನ್ನು ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಬಂದ್ಬಿಟ್ಟು ಆಪ್ಷನ್ ಎ 20 Hz to 20,000 Hz. ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. 1 ಮಾರ್ಕ್ಸ್ ಕ್ವೆಶನ್ನು. ಭೂಮಿಯ ಮೇಲೆ ಒಂದು ವಸ್ತು 36 N ಅಂದರೆ ನ್ಯೂಟನ್ ತೂಗಿದಾಗ ಚಂದ್ರನ ಮೇಲ್ಮೈ ಮೇಲೆ ಅದರ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವಾಗಲೂ ಚಂದ್ರನ ಮೇಲಿನ ವಸ್ತುವಿನ ತೂಕ 1/6, ಅದನ್ನು ಇಂಟು ಭೂಮಿಯ ಮೇಲಿನ ತೂಕ ಅದನ್ನು ಭಾಗಿಸಿದಾಗ ಬರೋ ಆನ್ಸರೇ ನಮಗೆ ಚಂದ್ರನ ಮೇಲ್ಮೈ ಮೇಲಿನ ತೂಕ ಆಗುತ್ತೆ. ಸೊ ಇಲ್ಲಿ ಅದರ ತೂಕ ಬಂದುಬಿಟ್ಟು 6N ಆಗುತ್ತೆ. ಅನುರಣವನ್ನು ಕಡಿಮೆ ಮಾಡುವ ವಿಧಾನ ಸೂಚಿಸಿ. ಅನುರಣ ಅಂದರೆ ನಿಮಗೆ ಗೊತ್ತು, ಸತತ ಪ್ರತಿಫಲನದಿಂದ ಉಂಟಾಗುವ ಪುನರಾವರ್ತಿತ ಶಬ್ದ. ಸೊ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು? ಇದನ್ನು ಕಡಿಮೆ ಮಾಡಲು ಸಭಾಂಗಣದ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿತ ದೃಗ್ನಾರು, ಹಲಗೆ ಅಂದರೆ ಫೈಬರ್ ಬೋರ್ಡ್, ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಬೇಕಾಗುತ್ತೆ. ಮತ್ತು ಥರ್ಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 × 2 6 ಮಾರ್ಕ್ಸ್ಗೆ ಬರೋವಂಥ ಒಂದು 3 ಕ್ವೆಶನ್ಸ್ ಇದೆ. 2 ಮಾರ್ಕ್ಸ್ ಕ್ವೆಶನ್ನು. ಇಲ್ಲಿ 2 ಗ್ರಾಫ್ ಕೊಟ್ಟಿದ್ದಾರೆ. 2 ಮೋಟಾರ್ ವಾಹನಗಳು ಚಲಿಸಿರುವಂಥ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಮತ್ತು ಗರಿಷ್ಠ 20 ಕಿಲೋಮೀಟರಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯಾವುದು ತಲುಪಿದೆ, ಯಾವ ನಕ್ಷೆ ಅಂತ ನಾವು ಹೇಳಬೇಕಾಗುತ್ತೆ. ನೀವು ಎ ಗ್ರಾಫನ್ನು ನೋಡಿ 20 ಮತ್ತು 25 ಮಧ್ಯೆ ನಿಮಿಷದಲ್ಲಿ 23 ನಿಮಿಷದಲ್ಲಿ 20 ಕಿಲೋಮೀಟರ್ ತಲುಪಿದೆ. ಇನ್ನೊಂದು ಬಿ ಗ್ರಾಫಲ್ಲಿ ಒಂದು 10 ರಿಂದ 15 ಮಧ್ಯದಲ್ಲಿ ನೋಡಿ. ಸೊ ಮತ್ತು ಅಲ್ಲಿ ಕಿಲೋಮೀಟರ್ ನೋಡಿ 20 ಕಿಲೋಮೀಟರು. ಸೊ 13 ನಿಮಿಷದಲ್ಲಿ ಅಂತ ಇದರಲ್ಲಿ ನಾವು ಒಂದು ಅಂದಾಜು ಮಾಡ್ಬೋದು. ಕರೆಕ್ಟಾ? ಸೊ ನಕ್ಷೆ ಬಿ ಯು ಗರಿಷ್ಠ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಸುಮಾರು 13 ನಿಮಿಷಗಳನ್ನು ತೆಗೆದುಕೊಂಡಿದೆ. ವಾಹನವು ಹೆಚ್ಚಿನ ವೇಗದಲ್ಲಿ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ಕ್ರಮಿಸಿದೆ, ಏಕೆಂದರೆ ವಾಹನವು ಏಕರೂಪವಲ್ಲದ ಜವದಲ್ಲಿ ಚಲಿಸಿರುತ್ತದೆ. ಯಾಕಂದರೆ ಅಲ್ಲಿ ಏಕೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಆನ್ಸರನ್ನು ಕೊಡ್ತೇವೆ. ಏಕರೂಪವಲ್ಲದ ಜವದಲ್ಲಿ ಚಲಿಸಿರುತ್ತದೆ. ಮತ್ತು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಯನ್ನು ವ್ಯಾಖ್ಯಾನಿಸಿ. ಕ್ವೆಶನ್ ನಂಬರ್ 7. ಚಲನಶಕ್ತಿ ಅಂದರೆ ಒಂದು ಕಾಯವು ತನ್ನ ಚಲನೆಯಿಂದಾಗಿ ಪಡೆದುಕೊಳ್ಳುವ ಶಕ್ತಿ. ಪ್ರಚನ ಶಕ್ತಿ ಬಂದು ತನ್ನ ಸ್ಥಾನದಿಂದ ಒಂದು ವಿನ್ಯಾಸದಿಂದ ಕಾಯವು ಪಡೆದುಕೊಳ್ಳುವ ಶಕ್ತಿ. ಪ್ರತಿಧ್ವನಿ ಎಂದರೇನು? ಅದಕ್ಕೆ ಕೇಳಲು ಇರಬೇಕಾದ ಕನಿಷ್ಠ ದೂರ ಕೇಳಿದರೆ. ಪ್ರತಿಫಲಿತಗೊಂಡು ಬರುವ ಶಬ್ದವನ್ನು ಪ್ರತಿಧ್ವನಿ ಅಂತ ಹೇಳ್ತೇವೆ. ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರ 17.2 ಮೀಟರ್. ಮತ್ತು ಇವಾಗ 4 ಕ್ವೆಶನ್ ಇದೆ 3 ಮಾರ್ಕ್ಸಿಗೆ. ಸೊ ಟೋಟಲಾಗಿ 12 ಮಾರ್ಕ್ಸನ್ನು ಇಲ್ಲಿ ತೊಗೋಬೋದು. ಇಲ್ಲಿ ಒಂದು ಗ್ರಾಫನ್ನು ನಾವು ಡ್ರಾ ಮಾಡಬೇಕಾಗುತ್ತೆ. ಸೊ ಈಸಿಯಾಗಿ 3 ಮಾರ್ಕ್ಸ್ ತೊಗೊಳ್ಳೋ ಅಂಥದ್ದು. ಇದೆಲ್ಲ ಕಂಪಲ್ಸರಿ ಎಕ್ಸಾಮಿಗೆ ಕೇಳೋ ಅಂಥ ಒಂದು ಕ್ವೆಶನ್ನು. ಇಲ್ಲಿ ಒಂದು ಬಸ್ಸೊಂದು ಚಲನೆಯ ದೂರ ಮತ್ತು ಕಾಲ, ನಕ್ಷೆಯ ಚಿತ್ರ, ಗ್ರಾಫನ್ನು ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ ಅಂತ ಹೇಳಿದ್ದಾರೆ. ಒಂದು ಬಸ್ಸು ಏಕರೂಪ ಚಲನೆಯಲ್ಲಿ ತೋರುತ್ತೆ. ಬಿ ಬಂದ್ಬಿಟ್ಟು 40 ನಿಮಿಷದಲ್ಲಿ 20 ಕಿಲೋಮೀಟರ್ ದೂರ ಕ್ರಮಿಸುತ್ತೆ. ಸಿಯಲ್ಲಿ 40 ಕಿಲೋಮೀಟರ್ ದೂರ ಕ್ರಮಿಸಲು 80 ನಿಮಿಷ ತೆಗೆದುಕೊಂಡಿದೆ. ಸೊ ನಾವು ಎಕ್ಸ್ ಮತ್ತು ವೈ ಆ್ಯಕ್ಸಿಸಲ್ಲಿ, ಎಕ್ಸ್ ಆ್ಯಕ್ಸಿಸಲ್ಲಿ ನಿಮಿಷ ಬರ್ಕೊತೀವಿ, ವೈ ಆ್ಯಕ್ಸಿಸಲ್ಲಿ ಕಿಲೋಮೀಟರನ್ನು ಬರ್ಕೊಳ್ತೇವೆ. ಇಲ್ಲಿ ಏನು ಹೇಳಿದ್ದಾರೆ? 40 ನಿಮಿಷದಲ್ಲಿ 20 ಕಿಲೋಮೀಟರ್. ಸೊ ನಾವು 40 ನಿಮಿಷ ಮತ್ತು 20 ಕಿಲೋಮೀಟರ್ಗೆ ಒಂದು ಲೈನನ್ನು ಹೇಳಿದ್ದೇವೆ. ಇನ್ನೊಂದೇನಿದೆ 80 ನಿಮಿಷದಲ್ಲಿ 40 ಕಿಲೋಮೀಟರ್ ಅಂತೇಳಿ. ಸೊ ಅದನ್ನು ತೋರಿಸಿ ನಾವು ಈ ರೀತಿ ಡ್ರಾ ಮಾಡಬೇಕು. ಸೊ ಈಸಿಯಾಗಿ ಸ್ಕೋರ್ ಮಾಡೋ ಅಂಥದ್ದು. ಕರೆಕ್ಟಾ? ಸೊ ಇದು ಯಾವ ರೂಪ ಚಲನೆ ತೋರ್ತಾ ಇದೆ? ಏಕರೂಪ ಚಲನೆ ತೋರೋ ಅಂಥ ಒಂದು ಗ್ರಾಫನ್ನು ನಾವು ಇವಾಗ ನಮಗೆ ಡ್ರಾ ಮಾಡ್ಬೋದು ಈಸಿಯಾಗಿ.
ಮತ್ತು ಕ್ವೆಶ್ಚನ್ ನಂಬರ್ 10ನಲ್ಲಿ ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು 1 ಸೆಕೆಂಡ್ನಲ್ಲಿ ನೆಲವನ್ನು ತಲುಪುತ್ತೆ ಅಂತ ಹೇಳಿದ್ದಾರೆ. ಮತ್ತು ಅದರ ಒಂದು ಗುರುತ್ವಾಕರ್ಷಣೆಯ ವೇಗವರ್ಧನೆಯನ್ನು ಅವ್ರು ಕೊಟ್ಟಿದ್ದಾರೆ, G=10 m² ಅಂತ ಹೇಳಿ. ಸೊ ಇವಾಗ ಕ್ವೆಶ್ಚನ್ 3 ಇದೆ. ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಕಂಡುಹಿಡಿಬೇಕು ಮತ್ತು 1 ಸೆಕೆಂಡ್ ಅವಧಿಯಲ್ಲಿ ಸರಾಸರಿ ಜವ ಕಂಡುಹಿಡಿಬೇಕು. ಮತ್ತು ಸಿಯಲ್ಲಿ ನೆಲದಿಂದ ಬೆಟ್ಟದ ತುದಿಯಿಂದ ಎಷ್ಟು ಎತ್ತರದಲ್ಲಿ ಅಂತ ಕೇಳಿದ್ದಾರೆ. ಸೊ ಅವ್ರು ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 1 ಸೆಕೆಂಡ್ ಕೊಟ್ಟಿದ್ದಾರಲ್ವ. ಸೊ ಅದನ್ನು ನಾವು ಬರೆದು ಮತ್ತು ಜಿ ವ್ಯಾಲ್ಯೂನ ಬರೆದು, ಯು ಅಂದರೆ ಆರಂಭಿಕ ವೇಗ, ಆಮೇಲೆ ನಾವು ಫಸ್ಟು ಎಗೆ ಆನ್ಸರ್ ಬರಿತೀವಿ. ಫಾರ್ಮುಲಾ V=U+80 ಬರೆದ್ಬಿಟ್ಟು ನಮಗೇನು ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಬರೆದಾಗ, ಸೊ ಕಾರು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಬಂದುಬಿಟ್ಟು ನೋಡಿ, ಯಾವಾಗಲೂ ಆನ್ಸರನ್ನು ನಾವು ಬಾಕ್ಸಲ್ಲಿ ತೋರಿಸಿದ್ರೆ ಆನ್ಸರ್ ಬರೆದು ಒಂದು ಬಾಕ್ಸ್ ಹಾಕಿ ಅದಕ್ಕೆ, ಸೊ ಈಸಿಯಾಗಿ ಟೀಚರ್ಸ್ಗಳಿಗೆ ವ್ಯಾಲ್ಯೂಸನ್ನು ನೋಡಿ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟು ಸೆಕೆಂಡ್ ಏನಿದೆ, ಸರಾಸರಿ ಜವ ಕಂಡುಹಿಡಿಬೇಕು. ಸರಾಸರಿ ಜವ ಫಾರ್ಮುಲಾ U+V/2 ಹಾಕ್ಕೊಂಡು, ಸೊ ಸರಾಸರಿ ಜವನ ನಾವು ಕಂಡುಹಿಡಿದಾಗ 1 ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಸಿಯಲ್ಲಿ ಏನಿದೆ, ಅದರ ನೆಲದಿಂದ ಬೆಟ್ಟದ ತುದಿಯು ಎಷ್ಟು ದೂರ, ಸೊ ಚಲಿಸಿದ ದೂರ ಫಾರ್ಮುಲಾ ನಾವು ಈ ರೀತಿ ಹಾಕ್ಕೊಂಡು ಮತ್ತು ಅದನ್ನು ಅಪ್ಲೈ ಮಾಡಿ ನಾವು ಆನ್ಸರನ್ನು ಮಾಡಿದರೆ ನೆಲದಿಂದ ಬೆಟ್ಟದ ತುದಿಯ ಎತ್ತರ ನಮಗೆ ಉತ್ತರ ಸಿಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 11. ಇಲ್ಲಿ ಒಂದು ದೇಶವೊಂದರ ಹಡಗು ಮುಳುಗಿ ಹೋಗಿದೆ, ಅದನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಉಪಕರಣ ಹೆಸರನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಹೆಸರು ಬಂದುಬಿಟ್ಟು ಸೋನಾರ್. ದೆನ್ ಆ ಉಪಕರಣದ ವಿಸ್ತೃತ ರೂಪ ಫುಲ್ ಫಾರ್ಮ್ ಕೇಳಿದ್ದಾರೆ. ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ, ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ನಾವು ವಿವರಿಸಬೇಕು. ನಾನಿಲ್ಲಿ ಬರೆದಿದ್ದೇನೆ, ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 12ರಲ್ಲಿ 15 kg ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಕಾಯದ ಪ್ರಚನ್ನ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ 450 ಜೌಲ್. ಹಾಗಾದರೆ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರನ ಕಂಡುಹಿಡಿಯಿರಿ ಅಂತ ಹೇಳಿ ದತ್ತಾಂಶನ ಕೊಟ್ಟಿದ್ದಾರೆ. ಸೊ ನಾವು ಮಾಸು ಮತ್ತು ಪೊಟೆನ್ಷಿಯಲ್ ಎನರ್ಜಿ EP ಪ್ರಚನ್ನ ಶಕ್ತಿ ಮತ್ತು G ಅದರ ವ್ಯಾಲ್ಯೂಸ್ ಹಾಕ್ಕೊಂಡು ಫಾರ್ಮುಲಾ EP=mgh ಹಾಕ್ಕೊಂಡಾಗ 450 ಪೊಟೆನ್ಷಿಯಲ್ ಎನರ್ಜಿ ಇಂಟು ಎಷ್ಟು ಮಾಸ್ ಎಷ್ಟು ಕೊಟ್ಟಿದ್ದಾರೆ, ರಾಶಿ 15 ಕೊಟ್ಟಿದ್ದಾರೆ. ಸೊ ನಾವು G ವ್ಯಾಲ್ಯೂನ ಹಾಕ್ಕೊಂಡು ಮತ್ತು 450 15 × 10 ಮಾಡಿದಾಗ 150 ಸಿಗುತ್ತೆ. ಸೊ 150/150 ಆದಾಗ 3 ಸಿಗುತ್ತೆ. ಸೊ ಹೈಟೇನು 3 ಮೀಟರ್. ನೆಕ್ಸ್ಟು ನ್ಯೂಟನ್ ಚಲನೆಯ 3 ನಿಯಮಗಳನ್ನು ಬರೆದು 3ನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. 3 ನಿಯಮದಲ್ಲಿ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ನಿಯಮ ಕಂಪಲ್ಸರಿ ಕ್ವೆಶ್ಚನ್ ಆಗಿರುತ್ತೆ, ಬಂದೇ ಬರುತ್ತೆ. ಯಾವುದಕ್ಕಾದ್ರೂ ಒಂದು ಎಕ್ಸಾಂಪಲು ಸಹ ಕೇಳ್ತಾರೆ. ಇಲ್ಲಿ 3ನೇ ನಿಯಮಕ್ಕೆ ಕೇಳಿದ್ದಾರೆ. ನೀವು ಇದನ್ನು ವಿಡಿಯೋನ ಪಾಸ್ ಮಾಡ್ಕೊಂಡು ಈ ಆನ್ಸರನ್ನು ಬರ್ಕೋಬೋದು. ಸೊ 3ನೇ ನಿಯಮ ಉದಾಹರಣೆ ನಾನು ಕೊಟ್ಟಿದ್ದೇನೆ. ನಾವಿಕರು ದೋಣಿಯಿಂದ ಜಿಗಿದಾಗ ಅದು ಹಿಂದಕ್ಕೆ ಚಲಿಸುತ್ತದೆ. ಯಾಕಂದರೆ 3ನೇ ನಿಯಮ ಏನು ಹೇಳುತ್ತೆ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಸೊ ಈ ರೀತಿ ನೀವು ಎಕ್ಸಾಂಪಲ್ಸು ಮತ್ತು ಉದಾಹರಣೆಗಳನ್ನು ಮತ್ತು 3 ನಿಯಮಗಳನ್ನು ಓದ್ಕೋಬೇಕಾಗುತ್ತೆ. ನೆಕ್ಸ್ಟು ರಸಾಯನಶಾಸ್ತ್ರ ಭಾಗ B, ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.